ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ದುಃಖಿಸಬೇಡ. ಅದು ನಿನ್ನ ನಷ್ಟವಲ್ಲ, ಅದು ಅವರ ಪ್ರಯಾಣದ ಅಂತ್ಯ. ನೀನು ನಿನ್ನ ಧರ್ಮವನ್ನು ಬಿಡಬೇಡ. ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡು. ಫಲವನ್ನು ನನ್ನ ಮೇಲೆ ಬಿಡು. ಯಾರು ನಿನ್ನ ಜೊತೆ ಇರಬೇಕೋ ಅವರು ನಿನ್ನ ಜೀವನದಲ್ಲಿ ನಾನು ಕಳಿಸುವೆ. ಯಾರು ಹೊರಟು ಹೋಗಬೇಕೋ ಅವರು ನಿನ್ನ ಆತ್ಮಶಾಂತಿಗೆ ಅಡ್ಡಿಯಾಗುತ್ತಿದ್ದವರು. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅದು ನಿಮ್ಮ ಮೌಲ್ಯ ಕಡಿಮೆಯಾಗಿದೆ ಎಂಬುದಲ್ಲ, ಅದು ಅವರ ಜೀವನದ ಪಥ ನಿಮಗಿಂತ ಬೇರೆ ದಿಕ್ಕಿಗೆ ಹೋಗುತ್ತಿದೆ ಎಂಬಷ್ಟೇ. ಕೃಷ್ಣನು ಹೇಳುತ್ತಾನೆ, ನೀನು ನಿನ್ನ ಧರ್ಮವನ್ನು ಬಿಡಬೇಡ. ನಿನ್ನ ಸತ್ಯ, ನಿನ್ನ ಶ್ರಮ, ನಿನ್ನ ಮೌಲ್ಯಗಳನ್ನು ಬದಲಿಸಿಕೊಳ್ಳಬೇಡ. ಯಾರು ಉಳಿಯಬೇಕೋ ಅವರು ನಿನ್ನ ಬದುಕಿನಲ್ಲಿ ಉಳಿಯುತ್ತಾರೆ. ಯಾರು ಹೊರಟು ಹೋಗಬೇಕೋ ಅವರು ನಿನ್ನ ಶಾಂತಿಗೆ ಅಡ್ಡಿಯಾಗುತ್ತಿದ್ದವರು. ಎಲ್ಲರನ್ನೂ ಹಿಡಿದುಕೊಳ್ಳುವುದು ಪ್ರೀತಿಯಲ್ಲ, ಬಿಟ್ಟು ಬಿಡುವುದನ್ನು ಕಲಿಯುವುದೇ ಆತ್ಮಶಕ್ತಿ. ನೀನು ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಫಲದ ಚಿಂತೆಯನ್ನು ನನಗೆ ಬಿಡು ಎಂದು ಕೃಷ್ಣನು ಹೇಳುತ್ತಾನೆ. ನೀನು ಶುದ್ಧ ಮನಸ್ಸಿನಿಂದ ಬದುಕುತ್ತಿದ್ದರೆ ನಿನ್ನ ಜೀವನದಲ್ಲಿ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯಕ್ಕೆ ಸರಿಯಾದ ಕಾರಣಕ್ಕೆ ಬರುತ್ತಾರೆ. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅಳಬೇಡಿ. ನಿಮ್ಮನ್ನು ಕಳೆದುಕೊಂಡವರು ಅವರು, ನೀವು ಅಲ್ಲ. ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಜೀವನ ಮುಂದುವರಿಯುತ್ತದೆ, ಹೆಚ್ಚು ಶಾಂತಿಯಿಂದ, ಹೆಚ್ಚು ಶಕ್ತಿಯಿಂದ. ನಿನ್ನಿಂದ ಹೊರಟು ಹೋದವರು ನಿನ್ನ ಭಾಗ್ಯವಲ್ಲ ಎಂದು ನೀನು ತಿಳಿದುಕೋ. ಯಾಕೆಂದರೆ ಭಾಗ್ಯ ಎಂದಿಗೂ ಶಾಂತಿಯನ್ನು ಕಸಿದುಕೊಳ್ಳುವುದಿಲ್ಲ. ನಿನ್ನ ಜೀವನದಲ್ಲಿ ಕೆಲವರು ಪಾಠವಾಗಿಯೇ ಬರುತ್ತಾರೆ, ಕೆಲವರು ಗಾಯವಾಗಿ ಕಾಣಿಸುತ್ತಾರೆ. ಆದರೆ ಪ್ರತಿಯೊಬ್ಬರೂ ನಿನ್ನನ್ನು ಬಲಿಷ್ಠನನ್ನಾಗಿಸಲು ಬಂದವರೇ. ಯಾರೂ ಹೋಗಿದ್ದಾರೆ ಎಂದು ನಿನ್ನ ಹೃದಯವನ್ನು ಮುಚ್ಚಿಕೊಳ್ಳಬೇಡ. ನೀನು ಕಹಿಯಾಗಬೇಡ. ನಿನ್ನ ಪ್ರೀತಿಯ ಸ್ವಭಾವವನ್ನು ಕಳೆದುಕೊಳ್ಳಬೇಡ. ಕೃಷ್ಣನು ಹೇಳುತ್ತಾನೆ, ನಿನಗೆ ನೀನು ಒಳ್ಳೆಯವನೇ ಇದ್ದರೆ ಸಾಕು. ಎಲ್ಲರಿಗೂ ಒಳ್ಳೆಯವನಾಗಬೇಕೆಂಬ ಅವಶ್ಯಕತೆ ಇಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಕಡಿಮೆ ಇರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ನಿನ್ನ ಸತ್ಯ ಮತ್ತು ನಿನ್ನ ಶುದ್ಧ ಮನಸ್ಸೇ ಸಾಕು. ನೀನು ಇಂದು ಒಂಟಿಯಾಗಿರುವಂತೆ ಕಾಣಬಹುದು, ಆದರೆ ಇದು ಅಂತ್ಯವಲ್ಲ. ಇದು ನಿನ್ನ ಜೀವನದ ಶುದ್ಧೀಕರಣ. ನೀನು ಬಲವಾಗುತ್ತಿರುವ ಕಾಲ ಇದು. ನಿನ್ನ ಆತ್ಮ ಬೆಳೆಯುತ್ತಿರುವ ಕ್ಷಣ ಇದು. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅದನ್ನು ದೇವರ ಶಿಕ್ಷೆಯಂತೆ ಅಲ್ಲ, ದೇವರ ರಕ್ಷಣೆಯಂತೆ ನೋಡಿ. ನಾನು ನಿನ್ನ ಜೊತೆ ಇದ್ದೇನೆ. ನೀನು ಕುಸಿದಾಗಲೂ, ನೀನು ಮೌನವಾಗಿರುವಾಗಲೂ, ನೀನು ಎಲ್ಲರಿಗೂ ಕಾಣಿಸದಿರುವಾಗಲೂ. ಶ್ರೀಕೃಷ್ಣನು ಹೇಳುತ್ತಾನೆ, ನಂಬಿಕೆ ಇಟ್ಟು ನಡೆಯು. ನಿನ್ನ ಪಥವನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಎಲ್ಲರಿಗೂ ಬೇಕಾಗಬೇಕೆಂಬ ಅಗತ್ಯ ಇಲ್ಲ. ನೀನು ನಿನಗೆ ಸತ್ಯವಾಗಿದ್ದರೆ ಸಾಕು. ನಿನ್ನ ಮೌಲ್ಯವನ್ನು ಅರಿಯದವರು ಹೊರಟು ಹೋದರೆ ಅದು ನಷ್ಟವಲ್ಲ, ಮುಕ್ತಿಯೇ. ನೀನು ಯಾರಿಗಾಗಿ ನಿನ್ನ ಆತ್ಮವನ್ನು ಕಮ್ಮಿ ಮಾಡಿಕೊಳ್ಳುತ್ತೀಯೋ ಅವರಿಗಾಗಿ ನೀನು ನಿನ್ನ ಶಾಂತಿಯನ್ನು ಕಳೆದುಕೊಳ್ಳಬೇಡ. ಪ್ರೀತಿ ಎಂದರೆ ಸಹನೆ. ಪ್ರೀತಿ ಎಂದರೆ ಸ್ವಾತಂತ್ರ್ಯ, ಬಂಧನ ಅಲ್ಲ. ಯಾರಾದರೂ ಹೋದ ಮೇಲೆ ನೀನು ಬದಲಾಗಬೇಕೆಂದು ಇಲ್ಲ. ನೀನು ಒಳ್ಳೆಯವನಾಗಿಯೇ ಇರು. ನಿನ್ನ ದಯೆ, ನಿನ್ನ ನಿಷ್ಠೆ ಇವು ದುರ್ಬಲತೆಯಲ್ಲ, ದೈವಿಕ ಶಕ್ತಿ. ಕೃಷ್ಣನು ಹೇಳುತ್ತಾನೆ, ಸಮಯ ಎಲ್ಲವನ್ನೂ ಸರಿಪಡಿಸುತ್ತದೆ. ಇಂದು ನೋವಾಗಿರುವುದು ನಾಳೆ ನಿನ್ನ ಜ್ಞಾನವಾಗುತ್ತದೆ. ನೀನು ಕಳೆದುಕೊಂಡೆಂದು ಭಾವಿಸುವ ಪ್ರತಿಯೊಂದಕ್ಕೂ ನಾನು ನಿನಗೆ ಇನ್ನೂ ದೊಡ್ಡದನ್ನು ತಯಾರಿಸಿಕೊಂಡಿದ್ದೇನೆ. ಆದರೆ ಅದಕ್ಕೆ ಮೊದಲು ನಿನ್ನ ಹೃದಯ ಖಾಲಿಯಾಗಬೇಕು. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಹೃದಯದಲ್ಲಿ ಕೋಪ ಇಟ್ಟುಕೊಳ್ಳಬೇಡ. ಪ್ರಶ್ನೆಗಳಲ್ಲಿ ಮುಳುಗಿಬಿಡಬೇಡ. ಮೌನವಾಗಿ ನಿನ್ನ ಕರ್ತವ್ಯವನ್ನು ಮಾಡುತ್ತಿರು. ನಿನ್ನ ಕಣ್ಣೀರನ್ನು ನಾನು ನೋಡುತ್ತೇನೆ, ನಿನ್ನ ಮೌನವನ್ನು ನಾನು ಕೇಳುತ್ತೇನೆ. ನೀನು ಒಂಟಿಯಾಗಿಲ್ಲ. ಕೊನೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ನಿನ್ನ ಜೀವನದಲ್ಲಿ ಯಾರು ಉಳಿಯುತ್ತಾರೆ ಎಂಬುದಕ್ಕಿಂತ ನೀನು ಹೇಗೆ ಉಳಿಯುತ್ತೀಯೋ ಅದೇ ಮುಖ್ಯ. ಶಾಂತಿಯಿಂದ, ಗೌರವದಿಂದ, ನಂಬಿಕೆಯಿಂದ, ಅಷ್ಟೇ ಸಾಕು. ನೀನು ಕಳೆದುಕೊಂಡ ಸಂಬಂಧಗಳನ್ನು ಪುನಃ ಪುನಃ ನೆನೆದು ನಿನ್ನ ವರ್ತಮಾನವನ್ನು ಕಳೆದುಕೊಳ್ಳಬೇಡ. ಹೋದವರು ಹೋದರು ಎಂದು ಒಪ್ಪಿಕೊಳ್ಳುವುದೇ ನಿಜವಾದ ಆತ್ಮಬಲ. ನೀನು ಯಾರಿಗಾಗಿ ಅಳುತ್ತಿದ್ದೀಯೋ ಅವರು ನಿನ್ನ ಅಳುವನ್ನು ಕಾಣದಿದ್ದರೆ ಅವರಿಗಾಗಿ ನಿನ್ನ ಹೃದಯವನ್ನು ಇನ್ನೂ ನೋಯಿಸಿಕೊಳ್ಳಬೇಡ. ನಿನ್ನ ಶಾಂತಿಯೇ ನಿನ್ನ ಸಂಪತ್ತು. ಅದನ್ನು ಕಳೆದುಕೊಳ್ಳುವ ಯಾವುದೇ ಸಂಬಂಧ ನಿನಗೆ ಯೋಗ್ಯವಲ್ಲ. ಕೃಷ್ಣನು ಹೇಳುತ್ತಾನೆ, ಕೆಲವೊಮ್ಮೆ ನಾನು ಜನರನ್ನು ದೂರ ಮಾಡುತ್ತೇನೆ, ನಿನ್ನನ್ನು ದಂಡಿಸಲು ಅಲ್ಲ, ನಿನ್ನನ್ನು ರಕ್ಷಿಸಲು. ನೀನು ಕೇಳದಿದ್ದರೂ ನಾನು ನಿನ್ನ ಜೀವನದಿಂದ ಅನಗತ್ಯ ಭಾರವನ್ನು ತೆಗೆದುಹಾಕುತ್ತೇನೆ, ಏಕೆಂದರೆ ನಿನ್ನ ಮುಂದಿನ ಹಾದಿ ಹಗುರವಾಗಿರಬೇಕು. ನೀನು ಒಬ್ಬನೇ ಇದ್ದಾಗ ನಿನ್ನೊಳಗಿನ ಶಕ್ತಿಯನ್ನು ಅರಿಯುತ್ತೀಯ. ಜನರ ನಡುವೆ ಇದ್ದಾಗ ಅದು ಮರೆತು ಹೋಗಿರುತ್ತದೆ. ಈ ಒಂಟಿತನ ಶಾಪವಲ್ಲ, ಇದು ತಯಾರಿ. ನೀನು ಮುಂದೆ ಹೋಗಬೇಕಾದ ಜಾಗಕ್ಕೆ ನೀನು ಬಲಿಷ್ಠನಾಗಿರಬೇಕು. ಅದಕ್ಕಾಗಿ ಕೆಲವರನ್ನು ನಾನು ನಿನ್ನಿಂದ ದೂರ ಮಾಡುತ್ತೇನೆ. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅದನ್ನು ಸೋಲಾಗಿ ನೋಡಬೇಡ. ಅದು ನಿನ್ನ ಆತ್ಮಯಾತ್ರೆಯ ಒಂದು ಭಾಗ. ನೀನು ನಡೆಯುತ್ತಿರು, ನಂಬಿಕೆಯಿಂದ,
ಶಾಂತಿಯಿಂದ. ನಾನು ಹಿಂದೆ ಇಲ್ಲ, ನಿನ್ನೊಳಗೆ ಇದ್ದೇನೆ. ಕೊನೆಗೆ ಶ್ರೀಕೃಷ್ಣನು ಒಂದು ಮಾತು ಹೇಳುತ್ತಾನೆ. ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ಅವರ ಹಿಂದೆ ನೀನು ಓಡಬೇಡ, ನಿನ್ನ ಮುಂದೆ ಇರುವ ದಾರಿಯನ್ನು ನೋಡು. ನೀನು ಕಳೆದುಕೊಂಡೆಂದು ಭಾವಿಸುವುದು ನಿಜವಾಗಿ ಕಳೆದು ಹೋಗಿಲ್ಲ. ಅದು ನಿನ್ನ ಜೀವನದಿಂದ ಹೊರಟು ಹೋದ ಅಗತ್ಯವಿಲ್ಲದ ಅಧ್ಯಾಯ. ನಿನ್ನ ಮೌಲ್ಯವನ್ನು ಯಾರೂ ನಿರ್ಧರಿಸುವುದಿಲ್ಲ, ನಾನು ನಿರ್ಧರಿಸುತ್ತೇನೆ. ನೀನು ಒಂಟಿಯಾಗಿದ್ದರೂ ದುರ್ಬಲನಲ್ಲ, ನೀನು ಮೌನವಾಗಿದ್ದರೂ ಸೋತವನಲ್ಲ. ನಿನ್ನ ಹೃದಯ ಶುದ್ಧವಾಗಿದ್ದರೆ, ನಿನ್ನ ನಡೆ ಸತ್ಯವಾಗಿದ್ದರೆ ನೀನು ಯಾವತ್ತೂ ಸೋಲುವುದಿಲ್ಲ. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ತಲೆ ಎತ್ತಿ ನಿಲ್ಲು, ನಿಶ್ಶಬ್ದವಾಗಿ ಮುನ್ನಡೆ. ನಿನ್ನ ಸಮಯ ಬರುತ್ತದೆ. ನಾನು ನಿನ್ನನ್ನು ಕೈಬಿಟ್ಟಿಲ್ಲ, ನಿನ್ನ ದಾರಿಯನ್ನು ನಾನು ಸ್ವತಃ ನಡೆಸುತ್ತಿದ್ದೇನೆ. ಶ್ರೀಕೃಷ್ಣನು ಹೇಳುತ್ತಾನೆ, ನೀನು ಶಾಂತಿಯಿಂದ ನಡೆಯು, ಯುದ್ಧ ನನ್ನದು. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಶುಭವಾಗಲಿ. ಧನ್ಯವಾದಗಳು.